ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಚಾಮರಾಜನಗರ ಹೈವೇ ಮತ್ತು ಫಾರೆಸ್ಟ್ ಅಡ್ಜಸೆಂಟ್ 80 ಎಕರೆ ಕ್ಲಿಯರ್ ಟೈಟಲ್ ಲ್ಯಾಂಡ್ ಇದೆ. ಅದರಲ್ಲಿ ಅರ್ಧ ಬೆಟ್ಟ ಸಿಗ್ತಿದೆ, ಅರ್ಧ ಪ್ಲೇನ್ ಲ್ಯಾಂಡ್ ಸಿಗ್ತಿದೆ. ನೋಡಿ, ಇದೇ ಹೈವೇ. ಈ ಹೈವೇಗೂ ಅಡ್ಜಸ್ಟ್ ಇದೆ. ಇದ್ರ ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಫಾರೆಸ್ಟ್ಗೂ ಅಡ್ಜಸ್ಟ್ ಆಗಿದೆ. ನೋಡಿ, ಈ ಜಾಗದಲ್ಲಿ ನೋಡಿ, ಇದೇ ಹೈವೇ. ಈಗ ನಾನು ಕಾರಲ್ಲಿ ತೋರಿಸ್ಕೊಂಡು ಬಂದಲ್ಲ, ಅದು ಇದಕ್ಕೆ ಅಡ್ಜಸ್ಟೆಂಟ್. ಈಗ ತೋರಿಸ್ತೀನಿ ನೋಡಿ. ಇದರಲ್ಲಿ 24 hours ಬರೋ ಅಂಥದ್ದು ಪವರ್ ತೊಗೊಂಡಿದ್ದಾರೆ. ಒಂದು ಟ್ರಾನ್ಸ್ಫಾರ್ಮರ್ ಇವರೇ ಹಾಕ್ಸ್ಕೊಂಡಿದ್ದಾರೆ. 5 ಬೋರ್ವೆಲ್ಲು ಇದೆ. 5 ಬೋರ್ವೆಲ್ ಹಾಕ್ಸಿದ್ದಾರೆ. ಎಲ್ಲದರಲ್ಲೂ ನೀರಿದೆ. ನೋಡಿ, ರೋಡ್ ಆಕ್ಸಿಸ್ ಈ ಥರ ಇದೆ. ನಾನು ರೋಡಿಂದ ಎಂಟ್ರಿ ತಗೊಂಡಿರೋದು. ಸೀದಾ ಹೋಗುತ್ತೆ. ಮತ್ತು ಎದುರುಗಡೆ ನೋಡಿ, ಆಪೋಸಿಟ್ ಬೆಟ್ಟ ಕಾಣ್ತಾ ಇದೆಯಲ್ಲ, ಈ ಪ್ಲೇನ್ ಲ್ಯಾಂಡು ಸಿಗ್ತಿದೆ, ಬೆಟ್ಟನೂ ಸಿಗ್ತಿದೆ. ಫುಲ್ 100% ರೆಡ್ ಸಾಯಿಲ್. 4 ಎಕರೆದು ಒಂದೊಂದು ಪ್ಲಾಟ್ ಮಾಡಿದ್ದಾರೆ. ನೋಡಿ, ಟ್ರಾನ್ಸ್ಫಾರ್ಮರ್ ಇದೇನೆ. 24 hours ಪವರ್ ಇರುತ್ತೆ. ಮತ್ತು 5 ಬೋರ್ವೆಲಲ್ಲಿ ನೀರಿದೆ. ಇಂಡಿವಿಜುವಲ್ ಪ್ಲಾಟ್ಗೆ ಕಲ್ಲಿಟ್ಟು 4 ಎಕರೆ ಅಂತ ಮಾಡಿದ್ದಾರೆ. ಇದು ಫುಲ್ ತೊಗೊಳ್ಬೇಕಾದ್ರೆ ಇಂಡಿವಿಜುವಲ್ ಮಾರ್ಕೋಬೋದು, ಅಥವಾ ಫಾರ್ಮ್ ಹೌಸು, ವಿಲ್ಲಾ ಈ ಥರ ರೆಡಿ ಮಾಡಿ ಕೊಡ್ಬೋದು. ನೇಚರ್ ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಮೇಲ್ಗಡೆ ಹತ್ತಿಬಿಟ್ರೆ ಸುತ್ತ ಎಷ್ಟು ಬೆಟ್ಟಗಳಿದೆ, ಎಲ್ಲ ಚೆನ್ನಾಗಿ ಕಾಣ್ತಿದೆ. ಎಲ್ಲ ಥರದ್ದು ಕಾಡು ಮರಗಳಿದೆ. ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ಗಂಧದ ಮರ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಸಾಯಿಲ್ ಯಾವ ಥರ ಇದೆ, ರೆಡ್ ಸಾಯಿಲ್. ನೋಡಿ, ಫುಲ್ಲು ಮರಗಳಿದೆ. ಮಳೆ ಬೇರೆ ಬರ್ತಾಯಿತ್ತು, ಮತ್ತು ಕತ್ತಲೆ ಬೇರೆ ಆಗ್ತಾಯಿದೆ ಅಂದ್ಬಿಟ್ಟು ಇನ್ನೂ ಮುಂದಕ್ಕೆ ಆಗೋಕ್ಕಾಗಲಿಲ್ಲ. ನೋಡಿ, ಇದೇ ಹೈವೇಯಿಂದ ಅಡ್ಜಸೆಂಟ್. ಇದು ರೋಡ್ಗೆ ಕನಿಷ್ಠ 1 ಕಿಲೋಮೀಟ್ರ್ ತನಕ ಅಗಲ ಇದೆ ಹೈವೇಗೆ. ಈ ಜಾಗದಲ್ಲಿ 24 hours ಬೇಕಾದ್ರೆ ಇರ್ಬೋದು. ಆ ಥರ ಏನು ಭಯ ಇಲ್ದಂಗೆ ಇರ್ಬೋದು. ಬರೀ ಪ್ರಾಣಿಗಳಿರ್ತವೆ. ಮತ್ತು ಮೊಬೈಲ್ ಟವರ್ ಇದೆಯಲ್ಲ, ಎಲ್ಲ ಮೊಬೈಲ್ ಟವರೂ ಈಸಿಯಾಗಿ ಸಿಗ್ತಿದೆ ಇಲ್ಲಿ. ಇದ್ರದ್ದು ಬೆಲೆ 25 ಲಕ್ಷ ಪರ್ ಎಕರ್ ಹೇಳ್ತಾಯಿದ್ದಾರೆ. ಆಮೇಲೆ ವಿಲೇಜ್ ಸ್ವಲ್ಪ ದೂರದಲ್ಲೇ ಇದೆ. ಏನಾದ್ರು ನೆಸೆಸಿಟಿ ಇದ್ದರೆ ಹೋಗಿ